ಅದೇ ಸರ್, ಬಟ್ ಹೊಸ ಪ್ರೊಡ್ಯೂಸರ್ ಆಗಿ ಹೊಸ ನಾಯಕ ನಟ ಅಂತ ಅನಿಸಿಲ್ಲ. ಯಾಕಂದರೆ ಅವರೆಲ್ಲ ಪ್ರೊಫೆಷ್ನಲಿಸಮ್ ಆಗಿರ್ಬೋದು, ಆ ಪ್ರಿಪ್ರೇಷನ್ ಆಲ್ರೆಡಿ ಇತ್ತು. ಸೊ ನನಗೆ ಅಷ್ಟಾಗಿ ಆ ಡಿಫ್ರೆನ್ಸ್ ಅಂತ ಅನಿಸಿಲ್ಲ ಹೊಸ ತಂಡದ ಜೊತೆ ಅಂತ ಅನಿಸಿಲ್ಲ. ನಾವಂದ್ರೆ ಹೊಸೊಬ್ರು ಸರ್, ನಾವು ನಿಜ ಒಪ್ಕೊಂತೀವಿ. ಬಟ್ ನಮಗೆ ಸಿನಿಮಾ ಅಂದರೆ ಹಿಂಗೆ ಬರಬೇಕು, ನಾವೊಂದು ಅಂದ್ಕೊಂಡಿರೋ ರೀತಿಲೇ ಬರಬೇಕು. ಡೈರೆಕ್ಟರ್ ಐ ಡೋಂಟ್ ವಾಂಟ್ ಟು ಮೆನ್ಷನ್ ದ ನೇಮ್ಸ್. ಸೊ ಅವರು ಯಾವುದೇ ರೀತಿ ಏನು ಪ್ರೋಗ್ರೆಸ್ ಇರಲಿಲ್ಲ ವರ್ಕಲ್ಲಿ. ಆ್ಯಂಡ್ ಇನಿಷಿಯಲಿ ಆತನ ಮ್ಯೂಸಿಕ್ ಡೈರೆಕ್ಟರ್ ಕೂಡ ಅಂತ ಹೇಳಿ ಆರಂಭದೆಲ್ಲರೂ ಹಾಗೆ ಹೇಳ್ತಾರೆ. ಹಾಗೆ ಆಯ್ತು ಕೂಡ. ಆಮೇಲೆ ಒಂದಿಷ್ಟು ಲೆಕ್ಕಾಚಾರನೂ ಕೊಡ್ತಾರೆ, ನೀವು ಇಷ್ಟು ಹಾಕ್ತೀರಿ ಮೇಡಮ್, ಇಷ್ಟು ಬರುತ್ತೆ, ಅಲ್ಲಿಂದ ಇಷ್ಟು ಬರುತ್ತೆ, ಇಲ್ಲಿಂದ ಇಷ್ಟು ಬರುತ್ತೆ. ಹೌದು ಹೌದು. ಕೊನೆಗೆ ನೀವು ನೋಡ್ಕೊಂಡು ಕೂತ್ಕೋಬೇಕು, ಇಲ್ಲಿಂದ ಇಲ್ಲಿಂದ. ನೀವು ಹೇಳಿದಷ್ಟು ಸತ್ಯ. ಹಾಗೆ ಆಯ್ತು ಕೂಡ. ಅಟ್ ಒನ್ ಪಾಯಿಂಟ್ ಹೆಂಗಾಯ್ತು ಅಂದ್ರೆ ಸ್ಟಾಪ್ ಪ್ರಾಜೆಕ್ಟ್ ಹೇಗೆ ಮುಗಿಸ್ಬಿಡೋಣ. ದಟ್ಸ್ ಹೌ ಇಟ್ ಸ್ಟಾರ್ಟೆಡ್. Restarted. ನಮಸ್ತೆ, ಬಿ ಗಣಪತಿ ಚಾನೆಲ್ಗೆ ಸ್ವಾಗತ. ನಮ್ಮ ಕನ್ನಡದಲ್ಲಿ ಬಹುತೇಕವಾಗಿ ಹಳಬರುವಂತ ಬಂದವರನ್ನ ಅನುಭವಿಗಳು ಅಂತ ಭಾವಿಸ್ತೇವೆ. ಆದ್ರೆ ವರ್ತಮಾನದಲ್ಲಿ ಅವರು ಯಾವುದೇ ರೀತಿಯ ಸಂಚಲನವನ್ನ ಸೃಷ್ಟಿಸ್ತಾ ಇಲ್ಲ. ಇನ್ನು ಹೊಸಬರು ಅಂತ ಬಂದಾಗ ಅನನುಭವಿಗಳು ಅಂತ ಭಾವಿಸ್ತೇವೆ. ಏನೋ ಒಂದು ಸಿನಿಮಾ ಮಾಡ್ಕೊಂಡು ಬಂದಿದ್ದಾರೆ ಇವರು ಅಂತಲೂ ಭಾವಿಸ್ತೇವೆ. ಆದ್ರೆ ಹೊಸತನ ಅಂತ ಏನಾದ್ರೂ ಬರ್ತದೆ ಅಂತ ನಾವು ಭಾವಿಸುದಿದ್ರೆ ಅದು ಹೊಸಬರಿಂದ ಮಾತ್ರ ಸಾಧ್ಯ ಅನ್ನೋದು ಕೂಡ ಕೆಲವು ಸಿನಿಮಾಗಳು ರುಜುಪಡಿಸಿದೆ. ಹಾಗಾಗಿ ಹೊಸಬರು ಅಂದ ತಕ್ಷಣಕ್ಕೆ ನೀವು ಮೂಗು ಮುರಿಯಬೇಕಾಗಿಲ್ಲ. ಹೊಸಬರು ಅಂದ ತಕ್ಷಣಕ್ಕೆ ಆ ಸಿನಿಮಾದ ಬಗ್ಗೆ ನೀವು ಆಸಕ್ತಿಯನ್ನ ಕಳ್ಕೋಬೇಕಾಗಿಲ್ಲ. ಯಾಕೆಂತಂದ್ರೆ ಹೊಸತನ ಅಂತ ಬರಬೇಕು ಅಂತಾದ್ರೆ ಇವತ್ತು ಹೊಸ ನೀರು ಹರಿತಾ ಇದೆ ಕನ್ನಡ ಚಿತ್ರರಂಗದಲ್ಲಿ. ಅಂತಹ ಸಂದರ್ಭದಲ್ಲಿ ಈಗ ದೊಡ್ಡ ದೊಡ್ಡ ಸಿನಿಮಾಗಳೊಟ್ಟಿಗೆ ಕೂಡ ನಾವು ಸ್ಪರ್ಧಿಸಬಲ್ಲೆವು ಅನ್ನುವಂತ ವಿಶ್ವಾಸದಲ್ಲಿ ಬರ್ತಾ ಇರುವಂತದ್ದು ಕದಿಮರು ತಂಡ. ಕದಿಮರು ತಂಡ ಅಂತ ನಾನೀಗ ನಿಮ್ಗೆ ಪರಿಚಯಿಸ್ತಾ ಇರುವಂತ ಈ ಚಂದನ್ ಇರ್ಬೋದು, ಯಶಸ್ವಿನಿ ಇರ್ಬೋದು, ಅನುಷಾ ಇರ್ಬೋದು, ಇವರು ಕದಿಮರಲ್ಲ ಅಂತ ಭಾವಿಸ್ತೇನೆ ನಾನು. ಹಾಗಾಗಿ ಈ ತಂಡ, ಹೊಸ ತಂಡ ಯಾವ ರೀತಿಯ ಸಿನಿಮಾವನ್ನ ಮಾಡಿದೆ, ನಾವು ಆ ಸಿನಿಮಾವನ್ನ ನೋಡ್ಬೇಕು ಅಂತಾದ್ರೆ ಅದರಲ್ಲಿರುವಂತ ಆಕರ್ಷಕವಾದಂತ ಒಂದು ವಸ್ತುಗಳು ಏನು, ಅವನ್ನೆಲ್ಲ ಮಾತಾಡೋಣ. ಈ ಹೊಸ ತಲೆಮಾರಿನೊಟ್ಟಿಗೆ ಒಂಚೂರು ಮಾತಾಡೋದು ನನಗೂ ಅದರ ಬಗ್ಗೆ ಆಸಕ್ತಿ ಇದೆ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಹೇಳಿ ಚಂದನ್, ನೀವು ನಿಮ್ಮಿಂದಲೇ ಸ್ಟಾರ್ಟ್ ಮಾಡೋಣ. ನಿಮ್ದು ಮೊದಲನೇ ಸಿನಿಮಾ ಸರ್, ಇದು ಮೊದಲನೇ ಸಿನಿಮಾ. ಅಂದ್ರೆ ಮುಂಚೆಯಿಂದ ಪ್ರಯತ್ನಗಳು ಮಾಡ್ಕೊಂಡೇ ಬಂದೆ, ಅದು ಯಾವ್ದೇ ತರ ಫಲ ಕೊಡ್ಲಿಲ್ಲ. ಸೊ ಆಫ್ಟರ್ ಕೋವಿಡ್ ಏನಾಯ್ತು ಅಂತಂದ್ರೆ ಒಂದ್ ಸಿನಿಮಾ ಮಾಡೋಣ ಅಂತ ಒಂದು ಪ್ಲಾನ್ ಮಾಡಿ ಒಂದಷ್ಟು ಜನಗಳ ಹತ್ರ ಸಜೆಷನ್ ಕೇಳಿದಾಗ ಓಕೆ ಮಾಡು, ಇವಾಗ ಸ್ವಲ್ಪ ಎಲ್ಲ ಅನುಕೂಲಗಳನ್ನೆಲ್ಲ ಚೆನ್ನಾಗಿ ಮಾಡ್ಕೊಂಡು ಮಾಡು ಅಂದಾಗ ಈಗ ನಮ್ ಜಿಮ್ಗೆ ಬರ್ತಾ ಇದ್ರು ಒಂದಷ್ಟು ಜನ, ಅವ್ರನ್ನೆಲ್ಲ ಅಪ್ರೋಚ್ ಮಾಡ್ತಾ ಇದ್ದೆ ನಾನು. ಸೊ ಹಂಗಾಗಿ ಯಶಸ್ವಿನಿ ಅವ್ರ ಪರಿಚಯ ಆಯ್ತು. ಅವ್ರ ಕಡೆಯಿಂದ ನಮ್ಮ ಮೇನ್ ಇನ್ನೊಬ್ರು ಪ್ರೊಡ್ಯೂಸರ್ ಶಿವಕುಮಾರ ಅಂತ ಅವ್ರ ಪರಿಚಯ ಆಯ್ತು. ಸೊ ಅವ್ರ ಜೊತೆ ಒಡನಾಟ. ಕುಟುಂಬದ ಹಿನ್ನೆಲೆ? ನಾನು ಬೆಂಗಳೂರಲ್ಲೇ ಹುಟ್ಟಿದ್ದು ಬೆಳೆದಿದ್ದು. ನಮ್ಮ ತಂದೆ ಇಲ್ಲೇ ರಾಜಾಜಿನಗರದಲ್ಲಿ ಕೆಲ್ಸದಲ್ಲಿದ್ರು. ಸೊ ಹಂಗೆ ನಾನು ಇಲ್ಲೇ ಬೆಂಗಳೂರಲ್ಲೇ ಬೆಳೆದ್ ಬಂದೆ. ಕನಸು ಸರ್. ತಯಾರಿ ಮಾಡಿದ್ರಿ? ಇಲ್ಲೇ ರಾಜಾಜಿನಗರದಲ್ಲಿ ಕಾಲೇಜಲ್ಲಿ ಇದ್ದೆ ನಾನು. ಅಲ್ಲಿಂದ ಹಂಗೆ ರಾಜಾಜಿನಗರದಿಂದ ನಾಗರಬಾವಿಗೆ ಹೋಗೋ ಅಷ್ಟರಲ್ಲಿ ಒಂದ್ 4 ಥಿಯೇಟರ್ ದಾಟ್ಕೊಂಡೇ ಹೋಗ್ತಿದ್ದೆ. ಪ್ರತಿ ಶುಕ್ರವಾರ ಸಿನಿಮಾ ನೋಡೋದು, ಎಲ್ಲಾ ನಟರ ಸಿನಿಮಾಗಳು ನೋಡ್ತಾ ಇದೆ. ಶುಕ್ರವಾರ ಆಗ್ಲಿ, ಬೇರೆ ಕಾಲೇಜ್ಗಳು ಬಂಕ್ ಮಾಡೋದಾಗ್ಲಿ, ಈ ತರದೆಲ್ಲ ಸಿನಿಮಾ ಜೊತೆಲೆ ತುಂಬಾ ತೊಡಸ್ಕೊಬೇಕು ಅಂತ ಆಸೆ ಪಟ್ಕೊಂಡೆ. ಮತ್ತೆ ಈ ಸಿನಿಮಾ ಬರಕ್ ಮುಂಚೆ ಒಂದಷ್ಟು ಶೂಟಿಂಗ್ಗಳು ನೋಡೋದಾಗಿರ್ಲಿ, ಒಂದಷ್ಟು ಫ್ರೆಂಡ್ಸ್ ಜೊತೆ ಶೂಟಿಂಗ್ ಸೆಟ್ಗಳಿಗೆ ಹೋಗೋದು ನೋಡೋದಾಗ್ಲಿ, ಈ ಫೈಟು, ಈ ಡ್ಯಾನ್ಸು ಅಂದ್ರೆ ಇದೆಲ್ಲ ಅಪ್ಪು ಸರ್ ನೋಡ್ಕೊಂಡು ಬಂದು ತುಂಬಾ ಆಸೆ ಆಗ್ತಾ ಇತ್ತು ನನ್ಗೆ. ಸೊ ಹಂಗಾಗಿ ನಾನು ಒಂದು ನಟನೆ ಮಾಡ್ಬೋದಾ ಅಂತ ಒಂದು ಸರ್ಕಲ್ ಅಲ್ಲಿ ನಾವು ಕೇಳಿದಾಗ ಅವ್ರು ಯಾರು ಅನುಮಾನ ಪಡ್ಲಿಲ್ಲ, ಟು ಬಿ ಫ್ರಾಂಕ್. ಅಂದ್ರೆ ಹೌದು, ನಿನ್ನಲ್ಲಿ ಏನೋ ಇರುತ್ತೆ, ಟ್ರೈ ಮಾಡು ಅಂತ ಅಂದಾಗ ಆ ಪ್ರಯತ್ನದಲ್ಲೇ ಈಗ ಕದಿಮ ಅನ್ನೋದೊಂದು ಸೃಷ್ಟಿ ಆಯ್ತು ಸರ್. ಅನುಷಾ, ಸಣ್ಣ ವಯಸ್ಸಲ್ಲಿ ಪ್ರೊಡ್ಯೂಸ್ ಮಾಡುವ ಧೈರ್ಯ ಮಾಡಿದ್ದೀರಿ. ಈ ಧೈರ್ಯಕ್ಕೆ ಹಿನ್ನೆಲೆ ಏನು? ಆಕ್ಚುಲಿ ಹಿನ್ನೆಲೆ ಅಂದ್ರೆ ಜಸ್ಟ್ ನಂದು ಒಂದು ಆರ್ಟಿಸ್ಟಿಕ್ ಬ್ಯಾಕ್ ಗ್ರೌಂಡ್ ಇಂದ ಬಟ್ ಸಿನಿಮಾಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ನಿಮ್ದು ಪೇಂಟಿಂಗ್? ಹಾ, ಪೇಂಟಿಂಗ್ ಆರ್ಟಿಸ್ಟ್ ಅಂದ್ರೆ ನನ್ನ ಓದು ಬರಹ ಫ್ಯಾಷನ್ ಡಿಸೈನಿಂಗ್. ತುಂಬಾ ಚಿಕ್ಕ ವಯಸ್ಸಿಂದಾನೇ ನನ್ನ ತಂದೆ ತಾಯಿ ಕೂಡ ಏನ್ ಮಾಡ್ತಾರೆ? ತಂದೆ ತಾಯಿ ತಾಯಿ ಮನೆಯಲ್ಲಿ ಇರ್ತಾರೆ. ನಮ್ದು ಗೋಲ್ಡನ್ ಡೈಮಂಡ್ಸ್ ಬಿಸ್ನೆಸ್. ಓಕೆ. ಶಿವಮೊಗ್ಗದಲ್ಲಿ? ಇಲ್ಲ, ನಾವು ಬ್ಯಾಂಗ್ಳೂರ್ ಶಿಫ್ಟ್ ಆಗಿದೆ. ಶಿವಮೊಗ್ಗ ಊರು ಬ್ಯಾಂಗ್ಳೂರ್ ಶಿಫ್ಟ್ ಆಗಿದೆ. ಸೊ ಇಲ್ಲಿ ಅವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಓಕೆ. ಸೊ
ದಟ್ಸ್ ವಾಟ್ ಹಿ ಡಸ್. ನನಗೆ ಅದೇ ಒಂದು ಆರ್ಟಿಸ್ಟಿಕ್ ಬ್ಲಡ್ ಲೈನ್ ಅಂತಾನೆ ಹೇಳ್ಬೋದು. ಚಿಕ್ಕ ವಯಸ್ಸಿಂದನೂ ನನಗೆ ಇದರಲ್ಲೇ ಆಸಕ್ತಿ ಇರೋದ್ರಿಂದ ಅವರು ಡಿಸೈನ್ ಸ್ಕೂಲ್ಗೆ ಕಳಿಸಿ ಬೆಳೆಸಿದ್ರು. ಸೊ ಅಲ್ಲಿಂದ ನಾನು ಮೂವಿ ಅಂತ ಬಂದಾಗ ಚಂದನ್ ಅಪ್ರೋಚ್ ಈ ತರ ಒಂದು ಮಾಡ್ಬೋದು ಅಂತ. ಆ ಟೈಮಿಗೆ ನಾನು ನಂದೇನಾದ್ರು ಒಂದು ಮೇ ಬಿ ನಂದೊಂದು ಸ್ಟುಡಿಯೋ ಓಪನ್ ಮಾಡ್ಬೋದು ಅಥವಾ ನಂದೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಸಿಚುವೇಶನ್ ಅಲ್ಲೇ ನಾನು ಇದ್ದೆ. ಅದೇ ಟೈಮ್ಗೆ ವೆನ್ ಯು ಅಪ್ರೋಚ್ ಓಕೆ ವೈ ನಾಟ್, ಮೇ ಬಿ ಒಂದು ಸ್ಮಾಲ್ ಸ್ಕೇಲ್ ಅಲ್ಲಿ ಸ್ಟಾರ್ಟ್ ಮಾಡ್ಬೋದು ಅಂತ. ಸ್ಮಾಲ್ ಸ್ಕೇಲ್ ಸ್ಟಾರ್ಟ್ ಮಾಡಿದ್ದು ಕೊನೆಗೆ ಅದೇ ಸ್ಕೇಲ್ ಅಲ್ಲಿ ಇತ್ತ, ಇಲ್ಲ ಸ್ಕೇಲ್ ಬದಲಾವಣೆ ಇತ್ತು, ಅತಿರೇಕದ ಬದಲಾಗಿದೆ. ಸೊ ಅದಕ್ಕೆ ನನ್ನ ನಿಮ್ಮ ಅಪ್ಪ ಅಮ್ಮ ಎಲ್ಲ ಓಕೆನಾ ಇದಕ್ಕೆ ಸಿನಿಮಾ ಪ್ರೊಡ್ಯೂಸ್ ಮಾಡ್ಲಿಕ್ಕೆ? ಅಂದ್ರೆ ಅದೇ ನಾನು ಹೇಳ್ದಂಗೆ ಅವ್ರು ಮುಂಚೆಯಿಂದನೂ ನಾನು ಕ್ರಿಯೇಟಿವ್ ಲೈನ್ ಅಲ್ಲೇ ಇರೋದ್ರಿಂದ ಅವ್ರಿಗೆ ಇವಳೊಬ್ಳು ಇದೇ ತರ ಬೆಳೀತಾಳೆ ಅನ್ನೋದು ಗೊತ್ತಿತ್ತು. ಅಂಡ್ ಅವರು ಪ್ರೋತ್ಸಾಹನೂ ಹಂಗೆ ಇತ್ತು. ಅವ್ರು ಯಾವತ್ತು ನನಗೆ ಇಂಜಿನಿಯರಿಂಗ್ ಮಾಡ್ಬೇಕು, ಡಾಕ್ಟರ್ ಆಗ್ಬೇಕು, ಸೈನ್ಸ್ ಓದ್ಬೇಕು. ಈಗ ಅಕ್ಕ ಇದ್ದಾರೆ, ಅಕ್ಕನಿಗೆ ಅವ್ರು ಇಂಜಿನಿಯರ್ ಮಾಡಿದ್ರು. ಸೊ ನನ್ನ ಸ್ವಲ್ಪ ಫ್ರೀ ಆಗಿಬಿಟ್ರು. ಐ ಆಮ್ ಸಾರಿ ಫಾರ್ ಶುಡ್ ಸೇ I don't know if I can say that. ಅವರನ್ನು ಬೆಳೆಸಿದ್ರು. ಸೊ ಅದೇ ಇದರಲ್ಲಿ ಸಿನಿಮಾ ಅಂತ ಅಂದಾಗ ದೆನ್ ದೇ ಸೆಡ್ ಯಾ ಓಕೆ ಫೈನ್, ಬಟ್ ರಿಸ್ಕ್ ತಗೊಂಡ್ಬೇಡ ಟು ಎಂಜಾಯ್ ಯುವರ್ ಲೈಫ್. ಬಟ್ ಅದು ಯಾವಾಗ ಅತಿರೇಕಕ್ಕೆ ಹೋಯ್ತು ಅವ್ರು ಸ್ವಲ್ಪ ಟೆನ್ಷನ್ ಆದ್ರು. ಯಾಕೆ ಬೇಕಿತ್ತ ಅನ್ನೋ ಆಯ್ತು ಸ್ವಲ್ಪ. ಕೈ ಕೊಟ್ಟಾಗೆ ಹಿಂದೆ ತೆಗೆಯುವಾಗಿಲ್ಲ, ಬಂದು ಬಿಡುವಾಗಿಲ್ಲ. ಹೌದೌದು ಹಂಗ ಆಗೋಯ್ತು. ಬಟ್ ಕೊನೆಗೆ ಇಲ್ಲಿ ಬಂದಿದ್ವಿ. ನೀವು ಯುವ ಎಲ್ ಮಾಡಿದ್ರಿ ಅಲ್ವಾ? ಹೌದು ಸರ್. ನಿಮ್ಮ ಸಣ್ಣ ಪರಿಚಯ ಹೇಳ್ತೀರಾ ನನಗೆ? ನಾನು ಮೂಲತಃ ಅದೇ ಶಿವಮೊಗ್ಗದವಳು. ಸೊ ಆಮೇಲೆ ಹಾಗೆ ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದೀನಿ. ಇಂಜಿನಿಯರಿಂಗ್ ಹಾಗೆ ಕೆಲಸ ಮಾಡ್ತಾ ಇದ್ದಿರ್ಬೇಕಾದ್ರೆ ನಮ್ಮ ಬ್ರಾಹ್ಮಿ ಅಂತ ಒಂದು ಸಿನಿಮಾ ಮಾಡಿದೆ ರೀಸೆಂಟ್ ಆಗಿ ಒಂದು ಸ್ಟೇಟ್ ಅವಾರ್ಡ್. ಆ ಸಿನಿಮಾದ ಮೂಲಕ ಹಂಗೆ ಎಲ್ಲೋ ಒಂದ್ ಕಡೆ ಓಕೆ ಕರಿಯರ್ ಆಗಿ ತಗೊಳ್ಬಹುದು ಅಂತ ಅನಿಸ್ತು. ಅದಾದ್ಮೇಲೆ ರೀಸೆಂಟ್ ಆಗಿ UIL ಮಾಡೋಂತ ಒಂದು ಅವಕಾಶ ಸಿಕ್ತು. ತೆಲುಗುನಲ್ಲಿ ಕೂಡ ಒಂದು ಸಿನಿಮಾ ಮಾಡಿದೀನಿ, ಪೇಕ ಮೇಡಲು ಅಂತ, ಪ್ರೈಮಲ್ ರಿಲೀಸ್ ಆಗಿದೆ. ಅದು ಬಿಟ್ಟು ಭಾವತೀರ ಯಾನ ಅಂತ ರೀಸೆಂಟ್ ಆಗಿ ಒಂದು ಸಿನಿಮಾ ಕೂಡ ಮಾಡಿದೀನಿ. ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಲ್ಲಿ ಒಂದು ಚಿಕ್ಕ ಪಾತ್ರದಲ್ಲಿ ನಡೆಸಿದ್ದೆ. ಹೀಗೆ ಈಗ ಕದಿಮ ಕೂಡ ರಿಲೀಸಿಗೆ ರೆಡಿ ಆಗಿದೆ. ಇಲ್ಲಿ ಇದ್ದ 3 ಜನರಲ್ಲಿ ನೀವು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಅಂದ್ರೆ ತೆಲುಗು ಮಾಡಿದಿರಿ, ಕನ್ನಡದಲ್ಲಿ 1-2-3 ಸಿನಿಮಾ ಮಾಡಿದಿರಿ, ಹಾಗಾಗಿ ಒಂದಿಷ್ಟು ಓಡಾಟ ಇದೆ. ಅದೆಲ್ಲವನ್ನ ಎಕ್ಸ್ಪೀರಿಯನ್ಸ್ ಮಾಡಿದ ಹಿನ್ನೆಲೆಯಲ್ಲಿ UIL ಸಣ್ಣದಿರ್ಬೋದು ದೊಡ್ಡದಿರ್ಬೋದು, ಬಟ್ ಪಾತ್ರ ಮಾಡಿದ್ದೀರಿ, ನೀವು ಆ ಪಾತ್ರದ ಮೂಲಕ ಗುರುತಿಸ್ಕೊಂಡಿದ್ದೀರಿ. ಕದಿಮರು ಸಿನಿಮಾ ಹೊಸವರ ತಂಡ, ಹೊಸ ನಿರ್ದೇಶಕರು, ಹೊಸ ನಿರ್ಮಾಪಕರು, ನಾಯಕನು ಹೊಸಬ. ನಿಮಗೆ ನಿಜವಾಗಿಯೂ ಏನ್ ಅನಿಸ್ತದೆ? ಯಾಕಂದ್ರೆ ನಾವೀಗ ಸಿನಿಮಾ ಬಿಡುಗಡೆ ಆಗುವ ಪೂರ್ವಭಾವಿಯಾಗಿ ಮಾತಾಡ್ತಾ ಇದ್ದೇವೆ. ಹೌದು, ನಾವೇನೇ ಮಾತಾಡೋದಿದ್ರು ಈ ಮಾತಿನ ಆಧಾರದಲ್ಲಿ ನಾಳೆ ಥಿಯೇಟರ್ಗೆ ಜನ ಬರ್ತಾರೆ ಅಂತ ನಾವು ನಂಬಿದ್ದೇವೆ. ಬರ್ತಾರ ಬಿಡ್ತಾರ ಅವ್ರವ್ರು ಬಿಟ್ಟಾರ. ಬಟ್ ಈ ಸಿನಿಮಾ ಹೀಗಿದೆ, ನೀವು ನೋಡಬಹುದು ಅನ್ನುವಂತ ಒಂದು ಮಾತುಕತೆಯನ್ನ ನಾವು ಮಾಡ್ತಾ ಇದ್ದೇವೆ. ಹೇಳಿ. ಅದೇ ಸರ್, ಬಟ್ ಹೊಸ ಪ್ರೊಡ್ಯೂಸರ್ ಆಗಿ ಹೊಸ ನಾಯಕ ನಟ ಅಂತ ಅನ್ಸಿಲ್ಲ. ಯಾಕಂದ್ರೆ ಅವರೆಲ್ಲ ಪ್ರೊಫೆಷನಲಿಸಮ್ ಆಗಿರ್ಬೋದು, ಆ ಪ್ರಿಪರೇಷನ್ ಆಲ್ರೆಡಿ ಇತ್ತು. ಸೊ ನನಗೆ ಅಷ್ಟಾಗಿ ಆ ಡಿಫ್ರೆನ್ಸ್ ಅಂತ ಅನ್ಸಿಲ್ಲ ಹೊಸ ತಂಡದ ಜೊತೆ ಅಂತ ಅನ್ಸಿಲ್ಲ. ಸೊ ಬೇರೆ ಸಿನಿಮಾದ ಹಾಗೇನೆ ಪ್ರಿಪರೇಷನ್ ಇತ್ತು. ಇದಾಗಿ ತುಂಬಾ ಪ್ರೊಫೆಷನಲ್ ಆಗಿ ಪ್ರೊಡ್ಯೂಸರ್ ಅವ್ರು ಹ್ಯಾಂಡಲ್ ಮಾಡ್ತಾ ಇದ್ದಿದ್ದಾಗಿರ್ಬೋದು ಪ್ರತಿಯೊಂದನ್ನು ಕೂಡ. ಅವರು ಸ್ಟೈಲಿಸ್ಟ್ ಅಂಡ್ ಕಾಸ್ಟ್ಯೂಮ್ ಡಿಸೈನರ್ ಕೂಡ ಈ ಸಿನಿಮಾಗೆ. ಸೊ ಇದೆಲ್ಲ ರೀತಿ ಅಂಡ್ ಸೀನಿಯರ್ ಆಗಿ ಕ್ರಿಯೇಟಿವ್ ಡೈರೆಕ್ಟರ್ ಆಗಿ ಭೀಮೇಶ್ ಸರ್ ಇದ್ರು. ಅವರು ಅನೇಕ ಸಿನಿಮಾಗಳಲ್ಲಿ ಕೂಡ ಕೆಲಸ ಮಾಡಿದ್ದಾರೆ. ಅದು ಬಿಟ್ಟು DOP ಸರ್ ಆಗಿರ್ಬೋದು ಅಥವಾ ಶಶಾಂಕ್ ಸರ್ಗೂ ಕೂಡ ತುಂಬಾ ಎಕ್ಸ್ಪೀರಿಯನ್ಸ್ಡ್ ಮ್ಯೂಸಿಕ್ ಡೈರೆಕ್ಟರ್. ಸೊ ಅಂಡ್ ತುಂಬಾ ಸೀನಿಯರ್ ಆರ್ಟಿಸ್ಟ್ ಕೂಡ ಇದ್ರು. ಸೊ ಹಾಗಾಗಿ ನನಗೆ ಇದು ಹೊಸೊಬ್ರು ತಂಡ ಅಂತ ಅನ್ಸಿಲ್ಲ ಒಂದು. ಅಂಡ್ ಇನ್ನು ನಮ್ಮ ಡೈರೆಕ್ಟರ್ ಸರ್ ಒಂದು ಕತೆ ಒಂದು ಆ ರೀತಿ ಬರ್ದಿದ್ದಾಗಿರ್ಬೋದು ಅಥವಾ ನನ್ನ ಕ್ಯಾರೆಕ್ಟರ್ ಎಸ್ಪೆಷಲಿ ರಂಗಭೂಮಿ ಕಲಾವಿದೆ ಇದರಲ್ಲಿ. ಸೊ ನಾನು ಕೂಡ ರಂಗಭೂಮಿಯಿಂದ ಬಂದಿದ್ರಿಂದ ಆ ಕ್ಯಾರೆಕ್ಟರ್ ಇಷ್ಟ ಆಯ್ತು. ಅಂಡ್ ತುಂಬಾ ಜಾಸ್ತಿ ಕ್ಯಾರೆಕ್ಟರ್ ಇಂಟೆನ್ಸ್ ಆಗೂ ಇದೆ ಪರ್ಫಾರ್ಮೆನ್ಸ್ಗೆ. ಸೊ ಎಲ್ಲೋ ಒಂದ್ ಕಡೆ ಆ ಪರ್ಫಾರ್ಮೆನ್ಸ್ ಅಲ್ಲಿ ತೊಡಗಿಸ್ಕೊಳ್ಳೋದ್ರಲ್ಲೇ ಜಾಸ್ತಿ ಇದಾಯ್ತು. ಅಂದ್ರೆ ಅದಕ್ಕೆ ಪ್ರಿಪರೇಷನ್ ಬೇಕಾಗಿದ್ದಿರ್ಬೋದು ಎಂದು. ಅಂಡ್ ಚಂದನ್ ಜೊತೆ ಆಕ್ಟ್ ಮಾಡ್ತಾ ಇರ್ಬೇಕಾರಾಗ್ಲಿ, ಬೇರೆ ಕೋ ಆಕ್ಟರ್ಸ್ ಜೊತೆ ಆಗಿರ್ಲಿ, ಅದೊಂದು ಕಲಿಕೆ ಇತ್ತು ತುಂಬಾನೇ. ಸೊ ಹಾಗಾಗಿ ಆ ಹೊಸಬ್ರದ್ದು ಹೊಸ ತಂಡ ಹಾಗೆ ಅನ್ಸ್ಲೇ ಇಲ್ಲ ಯಾವ್ದೇ ಇದ್ರಲ್ಲಿ ಕೂಡ. ಚಂದನ್, ನೀವು ಫಸ್ಟ್ ಸಿನಿಮಾ? ಹೌದು ಸರ್. ಇದು ಬೆಸ್ಟ್ ಸಿನಿಮಾನ? ಖಂಡಿತ ಬೆಸ್ಟ್ ಸಿನಿಮಾ ಸರ್. ಫಸ್ಟ್ ಸಿನಿಮಾನೇ ಬೆಸ್ಟ್ ಸಿನಿಮಾ ಅಂತ ಅಲ್ಲ, ಅಂದ್ರೆ ನಾನು ಈ ಯಾವಾಗ ಶುರು ಮಾಡಿದ್ದಿಂದ ಇವತ್ತು ರಿಲೀಸ್ ಆಗೋವರೆಗೂ ನಾವು
ಪಟ್ಟಿದಂಥ ಕಷ್ಟ ಆಗಿರಲಿ, ನನಗೆ ಸಪೋರ್ಟ್ ಸಿಕ್ಕಿದಂಥ ಆರ್ಟಿಸ್ಟ್ಗಳಿಂದ ಇರಲಿ, ಪ್ರೊಡ್ಯೂಸರ್ಗಳ ಕಡೆಯಿಂದ ಏನು ಪರ್ಟಿಕ್ಯುಲರ್ಲಿ ಅವತ್ತಿನ ದಿನ ಏನು ಬೇಕು ಅಂತ ಕೇಳಿ ಕೊಟ್ಟಿದ್ದಾಗಿರಲಿ, ಅದಕ್ಕೆ ಪ್ರದೀಪ್ ಅವ್ರ ಡೈರೆಕ್ಷನ್ ಆಗಿರಲಿ, ಮ್ಯೂಸಿಕ್ ಡೈರೆಕ್ಟರ್ ಒಳ್ಳೆ ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತು ರೆಕಾರ್ಡಿಂಗ್ ಇಂದ ಇರಲಿ, ಮತ್ತು ಫೈಟ್ಸಿಗೆ ತುಂಬ ಒತ್ತು ಕೊಟ್ಟಿದ್ದೀವಿ ಸರ್. ವಿಕ್ರಮ್ ಮೋರ್ ಸರ್ ಫೈಟ್ ಮಾಸ್ಟ್ರು, ಮತ್ತು ಮಾಸ್ ಮಾಧವರು. ಇವನು ಹೊಸೊಬ್ಬ, ಇವನು ಜಿಮ್ ರಿಲೇಟೆಡ್ ಆಗಿದ್ದರಿಂದ ಇವನು ಫ್ಲೆಕ್ಸಿಬಿಲಿಟಿ ಇರುತ್ತಾ ಇಲ್ವಾ ಅಂತ ನನಗೆ ತುಂಬ ಅವರು ಟ್ರೈನ್ ಮಾಡಿ, ಮತ್ತು ಅದು ಸೆಟ್ ಕರ್ಕೊಂಬಂದು ಅವ್ರು ಏನು ಹೇಳಿದ್ರು ಅದಕ್ಕಿಂತ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಫೈಟ್ಸ್ನ. ಮತ್ತು ಕೊರಿಯೋಗ್ರಫಿ ಬಂದ್ಬಿಟ್ಟು ರಾಜು ಮಾಸ್ಟ್ರು ಅಂತ, ಆ ಡ್ಯಾನ್ಸ್ ಆಗಿರಲಿ, ಅವ್ರು ಮಾಡಿರೋಂಥ ಶೈಲಿ ಆಗಿರಲಿ ಎಲ್ಲ ಅಂದರೆ ನಾವಂದ್ರೆ ಹೊಸೊಬ್ರು ಸರ್, ನಾವು ನಿಜ ಒಪ್ಕೊಂತೀವಿ. ಬಟ್ ನಮಗೆ ಸಿನಿಮಾ ಅಂದರೆ ಹಿಂಗೆ ಬರಬೇಕು, ನಾವೊಂದು ಅನ್ಕೊಂಡಿರೋ ರೀತಿಲೇ ಬರಬೇಕು ಅಂತ ತುಂಬ ಪ್ರಯತ್ನದಲ್ಲಿ ಎಲ್ಲರ ಸಹಕಾರದಿಂದ ಚೆನ್ನಾಗಿ ಬಂದಿದೆ ಸರ್. ನಿರ್ಮಾಪಕರಾಗಿ ನೀವು ಏನ್ ಅಂದ್ಕೊಂಡಿದ್ದೀರಿ, ಈ ಸಿನಿಮಾ ಏನಾಗಿ ಬಂದಿದೆ? ನಾವು ಅನ್ಕೊಂಡಿದ್ದು ಒಂದು ಎಂಟರ್ಟೈನಿಂಗ್ ಸಬ್ಜೆಕ್ಟ್ ಮಾಡಬೇಕು. ಬಿಕಾಸ್ ಫಸ್ಟ್ ಪ್ರಾಜೆಕ್ಟ್ ಆಗಿದೆ, ತುಂಬಾ ಸೀರಿಯಸ್ ತಗೊಳ್ಳೋದು ಅಥವಾ ಎಕ್ಸ್ಪೆರಿಮೆಂಟಲ್ ಸಬ್ಜೆಕ್ಟ್ಸ್ ತಗೊಳ್ಳೋ ಅಷ್ಟು ಇನ್ನು ನಾವು ಬೆಳೆದಿಲ್ಲ. ಸ್ಟಾರ್ಟಿಂಗ್ ಸ್ಟೆಪ್ ಒಂದು ಎಂಟರ್ಟೈನಿಂಗ್, ನೋಡೋಣ ಮಾರ್ಕೆಟ್ ಹೇಗೆ ಅಕ್ಸೆಪ್ಟ್ ಮಾಡುತ್ತೆ, ನಾವೇನೇನು ಕಲಿಯೋದಕ್ಕೆ ಒಂದು ಒಳ್ಳೆ ಸ್ಪೇಸ್. ಆಸ್ ನನ್ನ ಪ್ರೊಡ್ಯೂಸರ್ ಕೂಡ ನಾನು ಸ್ಕ್ರಿಪ್ಟ್ ಇಂದ ಹಿಡಿದು ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್ ವರ್ಗು ಇನ್ ಲೈಕ್ 100% ಇನ್ವಾಲ್ವ್ಮೆಂಟ್ ಇತ್ತು. ಸೊ ಆ ರೀತಿ ನೋಡಿದಾಗ ಸಿನಿಮಾ ಅಷ್ಟೇ ಚೆನ್ನಾಗಿ ಮೂಡ್ ಬಂದಿದೆ. ಅಂಡ್ ನಾವು ಸ್ಕ್ರಿಪ್ಟ್ ಅಲ್ಲಿ ಏನ್ ಬರ್ದಿದ್ವಿ ಅಂಡ್ ಆನ್ ಸೆಟ್ ಹೋದಾಗ ಅದು ಇನ್ನೂ ಇಂಪ್ರೂವೈಸ್ ಆಗಿದೆ. ದಟ್ ಈಸ್ ಒನ್ ಗುಡ್ ಪಾರ್ಟ್ ಆಫ್ ದಿಸ್ ಸಿನಿಮಾ. ಅಂಡ್ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಅದು ಕಳೆನೂ ಹೆಚ್ಚಾಗಿ ಇನ್ನೂ ಚೆನ್ನಾಗಿ ಬಂದಿದೆ. ಸ್ಟೆಪ್ ಬೈ ಸ್ಟೆಪ್ we've improvised a lot. That is one best part of Kadima. And Kadima ಬಗ್ಗೆ ನಾನು ಪರ್ಸನಲ್ ಆಗಿ ಏನಾದ್ರು ಹೇಳ್ಬೋದು ಅಂತ ಅಂದ್ರೆ, ನಾವು ಸ್ಟಾರ್ಟ್ ಮಾಡಿದ್ದು, ನಾನು ಏನಕ್ಕೆ ಇನ್ವೆಸ್ಟ್ ಮಾಡಿದ್ದು, ನಾನು ಇನ್ವೆಸ್ಟರ್ನ ಕರ್ಕೊಂಡು ಬಂದಿದ್ದು, ಡೈರೆಕ್ಟರ್ ಕತೆ ಬರ್ದಿದ್ದು, ಇದೆಲ್ಲ ಒಂದ್ ಕಡೆ. ಆದ್ರೆ ಆ ಕತೆ ಹುಟ್ಟಿದ್ದಾಗ್ಲಿ, ಅದಕ್ಕೆ ಅದು ನನ್ನ ಚೂಸ್ ಮಾಡಿದ್ದಾಗ್ಲಿ, ಅದು ಇವ್ರನ್ನ ಹೀರೋ ಚೂಸ್ ಮಾಡಿದ್ದು, ಹೀರೋಯಿನ್ ಚೂಸ್ ಮಾಡಿದ್ದು, ಇಟ್ಸ್ ಅ ವೆರಿ ಮಿರಾಕ್ಯುಲಸ್ ಸ್ಟೋರಿ ಬಿಹೈಂಡ್ ಕದಿಮಾ. ನಾವು ಏನ್ ಕದಿಮಾ ಅಂತ ಸ್ಟಾರ್ಟ್ ಮಾಡಿದ್ವಿ ಇನಿಷಿಯಲಿ, ಟೈಟಲ್ ಅವಾಗ ಇನ್ನೂ ಫಿಕ್ಸ್ ಆಗಿರಲಿಲ್ಲ. ಇಟ್ ವಾಸ್ ಸಮ್ ಅದರ್ ಟೈಟಲ್ ಅಂಡ್ ಬೇರೆ ಟೀಮ್ ಇತ್ತು ಕೂಡ. ಇನಿಷಿಯಲಿ ನಾವು ಆರಂಭ ಮಾಡಿದಾಗ ಸೊ ಆ ಟೈಮಲ್ಲಿ ಇದ್ದಿದ್ ಒಂದ್ ಟೀಮ್ ಏನಾಯ್ತು, ಸ್ಟೋರಿ ಆಲ್ಮೋಸ್ಟ್ ಒನ್ ಲೈನ್ ಸೇಮ್ ಇತ್ತು, ಒಂದ್ ಮಾರ್ಕೆಟ್ ಕಳ್ಳದ ಸ್ಟೋರಿ ಅನ್ನೋದ್ರ. ಬಟ್ ಅದು ಸ್ಕ್ರಿಪ್ಟ್ ಇಂಪ್ರೂವೈಸ್ ಆಗ್ತಾನೆ ಇರಲಿಲ್ಲ. ಎವ್ರಿ ಡೇ ನಾವು ಅವ್ರಿಗೆಲ್ಲ ತರ ಒಂದು ಆಫೀಸ್ ಸೆಟಪ್ ಆಗಲಿ, ಒಂದು ಸ್ಕ್ರಿಪ್ಟ್ ವರ್ಕಿಂಗ್ ಏನೇನು ಫೆಸಿಲಿಟೀಸ್ ಪ್ರೊವೈಡೆಡ್, ಬಟ್ ಅಲ್ಲೇನು ಆಗ್ತಾ ಇರ್ಲಿಲ್ಲ. ಆಲ್ಮೋಸ್ಟ್ 1 month ಹಂಗೆ ಆಯ್ತು, ನಡೀತಾ ಇತ್ತು. ಅಂಡ್ ಅವ್ರೇನು ಡೈರೆಕ್ಟರ್ ಅಂತ ಬಂದಿದ್ರು, ಐ ಡೋಂಟ್ ವಾಂಟ್ ಟು ಮೆನ್ಷನ್ ದ ನೇಮ್ಸ್. ಸೊ ಅವರು ಯಾವ್ದೇ ರೀತಿ ಏನು ಪ್ರೋಗ್ರೆಸ್ ಇರ್ಲಿಲ್ಲ ವರ್ಕ್ ಅಲ್ಲಿ. ಅಂಡ್ ಇನಿಷಿಯಲಿ ಆತನೇ ಮ್ಯೂಸಿಕ್ ಡೈರೆಕ್ಟರ್ ಕೂಡ ಅಂತ ಹೇಳಿ, ನಾನು ಏನಕ್ಕೆ ಸಣ್ಣ ಬಡ್ಜೆಟ್ ಅಂತ ಹೇಳಿದೆ ಅಂತ, ಬಿಕಾಸ್ ಅವರೇ ಡೈರೆಕ್ಷನ್, ಅವ್ರದೇ ಮ್ಯೂಸಿಕ್ ಇರುತ್ತೆ ಅಂಡ್ ಅಷ್ಟು ಖರ್ಚು ಬರೋದಿಲ್ಲ. ಅಂಡ್ ಒಂದಿಷ್ಟು ಅನ್ಕೊಂಡಿದ್ರೆ ಮುಗ್ದೋಗುತ್ತೆ ಈ ಪ್ರಾಜೆಕ್ಟ್ ಅಂತ ಹೇಳಿ ಸ್ಟಾರ್ಟ್ ಆಗಿದೆ. ಆರಂಭದೆಲ್ಲರೂ ಹಾಗೆ ಹೇಳ್ತಾರೆ ಹಾಗೆ ಆಯ್ತು ಕೂಡ. ಆಮೇಲೆ ಒಂದಿಷ್ಟು ಲೆಕ್ಕಾಚಾರನು ಕೊಡ್ತಾರೆ, ನೀವು ಇಷ್ಟು ಹಾಕ್ತೀರಿ ಮೇಡಮ್, ಇಷ್ಟು ಬರುತ್ತೆ, ಅಲ್ಲಿಂದ ಎಷ್ಟು ಬರುತ್ತೆ, ಇಲ್ಲಿಂದ ಎಷ್ಟು ಬರುತ್ತೆ. ಹೌದು ಹೌದು. ಕೊನೆಗೆ ನೀವು ನೋಡ್ಕೊಂಡು ಕೂತ್ಕೋಬೇಕು, ಇಲ್ಲಿಂದ ಏನು ಬರುತ್ತೆ. ಹೌದು ನೀವ್ ಹೇಳಿದಷ್ಟು ಸತ್ಯ. ಹಾಗೆ ಆಯ್ತು ಕೂಡ. ಸರಿ ಆಯ್ತು ಅಂತ ನಾವು ಎಲ್ಲ ಒಪ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಬಟ್ ಅವ್ರು ಯಾವಾಗ ನಾನೇನಾದ್ರು ಡೈಲಿ ಅಪ್ಡೇಟ್ಸ್ ಕೇಳ್ತಾ ಇದ್ದೆ, ಮ್ಯೂಸಿಕ್ ಅಲ್ಲಿ ಏನಾದ್ರು ಡೆವಲಪ್ಮೆಂಟ್ ಆಯ್ತಾ, ಅಂಡ್ ಎವ್ರಿ ಡೇ ಅವ್ರ ಒಂದೊಂದು ರೀಸನ್ ಕೊಡೋರು, ಇಲ್ಲ ಇವತ್ತು ಇವ್ರು ಬಂದಿಲ್ಲ, ಅವ್ರು ಇದು ಆಗ್ತಾ ಇದೆ. ಅಂಡ್ ಇಟ್ ವೆಂಟ್ ಟು ವೆರಿ ಡಿಫ್ರೆಂಟ್ ಎಕ್ಸ್ಟೆಂಟ್ ಲೆವೆಲ್. ಸೊ ಆ ಟೈಮಿಗೆ ಆಲ್ರೆಡಿ ನಾನು ಇನ್ವೆಸ್ಟ್ ಮಾಡ್ಬಿಟ್ಟಿದ್ದೆ ಸ್ವಲ್ಪ. ಅಂಡ್ ನನಗೂ ಆಸ್ ಅನ್ ಆರ್ಟಿಸ್ಟ್ ಐ ವಾಸ್ ವೆರಿ ಕ್ಯೂರಿಯಸ್, ಏನಾಗುತ್ತೆ, ವಾಟ್ ಇಸ್ ಸಿನಿಮಾ. ಐ ವಾಸ್ ಕ್ಲೂಲೆಸ್ ಅಬೌಟ್ ಸಿನಿಮಾ. ದೆನ್ ಆ ಟೈಮಿಗೆ ಐ ಟೋಲ್ಡ್ ಹಿಮ್, ಮ್ಯೂಸಿಕ್ ನಾವು ಬೇರೆಯವ್ರ ಕೈಲಿ ಮಾಡಿಸಿದ್ರೆ ಬೆಟರ್, ಡೈರೆಕ್ಷನ್ ಲೆಟ್ ಹಿಮ್ ಡು, let us bring somebody else for music, because I don't think so he can handle both. That is the first step of miracle, I can say, where Shashank Sheshagiri entered our team. Our enter adru, and
ಅಲ್ಲಿಂದ ಮ್ಯೂಸಿಕ್ ಡೆವಲಪ್ಮೆಂಟ್ ಸ್ಟಾರ್ಟ್ ಆಯ್ತು. ಅದೆಲ್ಲ ಸ್ಟಾರ್ಟ್ ಆಯ್ತು, ಬಟ್ ಸ್ಕ್ರಿಪ್ಟ್ ವರ್ಕ್ ನಡೀತಾ ಇಲ್ಲ. ಅಟ್ ಒನ್ ಪಾಯಿಂಟ್ ಹೆಂಗಾಯ್ತು ಅಂದ್ರೆ ಸ್ಟಾಪ್ ಪ್ರಾಜೆಕ್ಟ್ ಹೇಗೆ ಮುಗಿಸ್ಬಿಡೋಣ, ವಿಲ್ ಡಿಸಾಲ್ವ್ ಇಟ್ ಹಿಯರ್, ಇದ್ಯಾಕೋ ವರ್ಕ್ ಆಗ್ತಾ ಇಲ್ಲ. ಐ ಸ್ಟಿಲ್ ರಿಮೆಂಬರ್ ನಾಗರಬಾವಿ ಕಾಫಿ ಡೇ ಅರೌಂಡ್ 10 o'clock in the night. We three are standing and talking. Chandran, me and Shashank Sheshgiri. Madam, one last try ಮಾಡಿ ಭೀಮೇಶ್ ಬಾಬು ಅಂತ ಒಬ್ರು EP ಇದ್ದಾರೆ, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ, ನೀವು ಒಂದ್ಸಲ ಮಾತಾಡಿ ನೋಡಿ, ನಿಮಗೆ ಸೆಟ್ ಆಗುತ್ತೆ ಅಂದ್ರೆ ಟೀಮಿಗೆ ಇನ್ಕ್ಲೂಡ್ ಮಾಡ್ಕೊಳ್ಳಿ, ನೀವೇ ಅವರು ಟೀಮ್ ಹ್ಯಾಂಡಲ್ ಮಾಡ್ತಾರೆ. ಬಿಕಾಸ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ದಲೇ ಇರೋದ್ರಿಂದ ನಿಮ್ನ ಅಡ್ವಾಂಟೇಜ್ ತಗೊಳ್ಳೋ ಚಾನ್ಸಸ್ ಜಾಸ್ತಿ ಇದೆ, ನಿಮ್ಗೆ ಅದು ವರ್ಕ್ ಆಗ್ತಾ ಇಲ್ಲ. ಸರ್ ಓಕೆ ಫೈನ್, ಇಷ್ಟೇ ಮಾಡಿದ್ವಿ ಬಂತು. ವೆನ್ ಹಿ ಎಂಟರ್ಡ್, ಕಂಪ್ಲೀಟ್ ಟೀಮ್ ವಾಶ್ಡ್ ಔಟ್, ವಿ ಗಾಟ್ ಅ ನ್ಯೂ ಟೀಮ್. ದ ಸೇಮ್ ಒನ್ ಲೈನ್ ಇಟ್ಕೊಂಡು, ಅಂಡ್ ಆ ಒನ್ ಲೈನ್ ನಮ್ಗೆ ಏನ್ ಕೊಟ್ಟಿದ್ರಲ್ಲ, ಅವ್ರದ್ದೇನು ಕಾಂಪನ್ಸೇಷನ್ ಅಮೌಂಟ್ ಇದೆ ಅದೆಲ್ಲ ಲೀಗಲಿ ಸೆಟಲ್ ಮಾಡಿ ವಿ ಗಾಟ್ ಪ್ರದೀಪ್ ಆನ್ ಬೋರ್ಡ್. ಆಕ್ಚುಲಿ ಪ್ರದೀಪ್ ನಮ್ಗೆ ಡೈಲಾಗ್ ಬರೀಲಿಕ್ಕೆ ಅಂತ ಬಂದವರು. ಸೊ ವಿ ಗಾಟ್ ಹಿಮ್ ಆನ್ ಬೋರ್ಡ್. ಇಟ್ಸ್ ಅ ನ್ಯೂ ಡೈರೆಕ್ಟ್, ಐ ವಿಲ್ ಲೀಡ್ ದ ಟೀಮ್, ಅಂಡ್ ನಮಗೆ ಬ್ಯಾಕ್ ಸಪೋರ್ಟ್ ಅಲ್ಲಿ ನಿಂತು ಭೀಮೇಶ್ ಬಾಬು ಸರ್ ಅಂಡ್ ಶಶಾಂಕ್ ಶೇಷಗಿರಿ ಸರ್. ದಟ್ಸ್ ಹೌ ಇಟ್ ಸ್ಟಾರ್ಟೆಡ್. Restarted. So ಅಲ್ಲಿಂದ ಪ್ರೊಡಕ್ಷನ್ ಹೇಗ್ ಮುಗೀತು ಅನ್ನೋದೇ ನಮಗೆ ನೆನಪಿಲ್ಲ ಅನ್ಕೊಂಡು. ಸ್ಕ್ರಿಪ್ಟ್ ಅಲ್ಲಿ ನಾವು ತುಂಬಾ ಒಂದಿಷ್ಟು ಡೆವಲಪ್ಮೆಂಟ್ಸ್ ಆಯ್ತು, ಒಂದಿಷ್ಟು ಚೇಂಜಸ್ ಆಯ್ತು. ಸಾಂಗ್ಸ್ ಅದ್ಭುತವಾಗಿ ಬಂದಿದೆ. ಅಂಡ್ ಪ್ರೋಗ್ರಾಮರ್ ನಮ್ಮ ಆಫೀಸ್ಗೆ ಬಂದು ಎಲ್ಲ ಪ್ರೋಗ್ರಾಮಿಂಗ್ ಮಾಡ್ಕೊಟ್ರು, ನಮಗೆ ಬೇಕು. ಅಂಡ್ ಐ ಥಿಂಕ್ ಫಸ್ಟ್ ಒಂದ್ ಸಿನಿಮಾ ಮಾಡ್ತಾರೆ ಅಂದ್ರೆ ಅವ್ರಿಗೆ ಇದೆಲ್ಲ ಫೆಸಿಲಿಟೀಸ್ ಸಿಗುತ್ತೆ ಅನ್ನೋದೇ ಡೌಟ್ ನನಗೆ ಕೇಳಿರೋ ಫಸ್ಟ್. ಸೊ ಐ ಫೀಲ್ ಐ ವಾಸ್ ವೆರಿ ಬ್ಲೆಸ್ಡ್ when I made this movie.